ದಾವಣಗೆರೆಯಲ್ಲಿ ಮತ್ತೆ ಭುಗಿಲೆದ್ದಿದೆ ಮುಸ್ಲಿಂ ಅಸಮಾಧಾನ. ಜಿಲ್ಲಾ ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಮುಖಂಡರು ತಿರುಗಿ ಬಿದ್ದಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ. ಇದು ಮುಗಿಯೋ ಲಕ್ಷಣಗಳು ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ. ಈಗ ಜಿಲ್ಲಾ ಕಾಂಗ್ರೆಸ್ನ ವಿರುದ್ಧ ಮುಸ್ಲಿಂ ಮುಖಂಡರು ಮತ್ತೆ ತಿರುಗಿ ಬಿದ್ದಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ. ಟಿಕೆಟ್ ಕೇಳಿದ್ದಕ್ಕೆ ಪಕ್ಷ ವಿರೋಧಿ ಚಟುವಟಿಕೆ ಅಂತ ಉಚ್ಚಾಟನೆ ಮಾಡಿದ್ದಾರೆ. ಇದನ್ನ ಇಡೀ ಮುಸ್ಲಿಂ ಸಮುದಾಯ ಖಂಡಿಸುತ್ತದೆ. ಮೇ 4ರ ಫಲಿತಾಂಶದ ಬಳಿಕ ನಾವು ಅಭಿಯಾನವನ್ನ ಮಾಡ್ತೇವೆ. ಜಿಲ್ಲಾಧ್ಯಕ್ಷರನ್ನ ಉಚ್ಚಾಟನೆ ಮಾಡಿ ಎನ್ನುವ ಅಭಿಯಾನವನ್ನ ಮಾಡ್ತೇವೆ. ದಾವಣಗೆರೆ ಉಚ್ಚಾಟಿತ ಮುಸ್ಲಿಂ ಮುಖಂಡ ಮನ್ಸೂರ್ ಅಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲವೂ ಸರಿ ಹೋಗಲಿದೆ, ಸರಿ ಹೋಗುತ್ತೆ ಅನ್ನೋ ಟೈಮ್ನಲ್ಲಿ ಈಗ ಮುಸ್ಲಿಂ ಮುಖಂಡರು ದಾವಣಗೆರೆಯಲ್ಲಿ ರೊಚ್ಚಿಗೆದ್ದಿರೋದು. ಈ ಫಲಿತಾಂಶ ಬರಲಿ, ಬಂದ ನಂತರ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಮುಸ್ಲಿಮರಿಗೆ ಅನ್ಯಾಯ ಆಗ್ತಾ ಇದೆ, ಇದನ್ನ ಇಡೀ ಮುಸ್ಲಿಂ ಸಮುದಾಯ ಖಂಡಿಸುತ್ತೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ದಾವಣಗೆರೆ ಉಚ್ಚಾಟಿತ ಮುಖಂಡ ಮನ್ಸೂರ್ ಅಲಿ. MLC ಅಬ್ದುಲ್ ಜಬ್ಬಾರ್ ಸಾಹೇಬರಿಗೂ ಕೂಡ, ಯಾಕಂದರೆ ಅವರು ಒಂದು ಸಮಾಜಕ್ಕೆ ಟಿಕೆಟ್ ಕೇಳಿದರು, ನಾವು ಕೂಡ ಕೇಳಿದ್ವಿ. ಆ ಸಮಾಜಕ್ಕೆ ಟಿಕೆಟ್ ಕೇಳಿದ್ದೇ ಈ ಪಕ್ಷದಲ್ಲಿ ತಪ್ಪ ಅನ್ನಂಗೆ ತಾವೆಲ್ಲ ಒಂದು ಕೆಲಸ ನಮ್ಮ ಉಚ್ಚಾಟನೆ ಮಾಡ್ತಾ ನೀವು ತೋರಿಸ್ತಾ ಇದ್ದೀರಾ ಜನರಿಗೆ. ಇದು ಇಷ್ಟೇ ಇಲ್ಲಿಗೆ ಮುಗಿಯಲ್ಲ, ಇನ್ನೂ ಚುನಾವಣೆ ಬರುತ್ತೆ. ಮುಂದಿನ ದಿನಗಳಲ್ಲಿ ಮಹಾನಗರ ಪಾಲಿಕೆ ಚುನಾವಣೆ ಇದೆ, ZP-TP ಚುನಾವಣೆ ಇದೆ. ಅದರಾದಮೇಲೆ ಮತ್ತೆ 2 ವರ್ಷಕ್ಕೆ ಮತ್ತೆ ಲೋಕಸಭೆ ಚುನಾವಣೆ, ಇದು ವಿಧಾನಸಭೆ ಚುನಾವಣೆ, ಲೋಕಸಭೆ ಚುನಾವಣೆ ಎಲ್ಲ ಬರುತ್ತೆ. ತಮಗೆ ಅಲ್ಪಸಂಖ್ಯಾತರು ಮತಗಳೇ ಬೇಡ ಅನ್ನಂಗೆ ರೀತಿಯಲ್ಲಿ ತಾವೆಲ್ಲ ಬಿಂಬಿಸ್ತಾ ಇದ್ದೀರಾ. ಅದಕ್ಕೆ ನಾನು ಒಂದು ಮನವಿ ಕೂಡ ಮಾಡ್ತೀನಿ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಉಳಿಬೇಕಂತ ಹೇಳಿದರೆ ಈ ಏನು ಡ್ಯಾಮೇಜ್ ಆಗಿದೆ ನಮ್ಮ ರಾಜ್ಯ ನಾಯಕರು ಇದೆಲ್ಲ ಸರಿ ಮಾಡಬೇಕು. ಈ 4ನೇ ತಾರೀಕು ಚುನಾವಣೆ ಫಲಿತಾಂಶ ಬಂದ ಮೇಲೆ ನಾವು ಒಂದು ಎಲ್ಲ ಸೇರಿ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕಂತ ತೀರ್ಮಾನ ಮಾಡಿ ನಾವು ಒಂದು ಪ್ರೆಸ್ ಮೀಟ್ ಮಾಡಿ ಮುಂದಿನ ದಿನಗಳಲ್ಲಿ ನಾವೇನು ಮಾಡಬೇಕಂತ ಯೋಚನೆಯೂ ಕೂಡ ಮಾಡ್ತೀವಿ. MLC ಅಬ್ದುಲ್ ಜಬ್ಬಾರ್